ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಲಿ ನಾನು ಫಿನ್ ಟಾರ್ಗೆಟ್ ಅನ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಿನ್ ಟಾರ್ಗೆಟ್ ಬಂದು ಆಟೋಮೇಷನ್ ಪ್ಲಾಟ್ಫಾರ್ಮ್. ಹಂಗಂದ್ರೆ ಏನು? ನೀವು ಫಿನ್ ಟಾರ್ಗೆಟ್ ಅಲ್ಲಿ ಬಂದು ನಿಮ್ಮ ಸ್ಟ್ರಾಟಜಿ ಲಾಜಿಕ್ ಅನ್ನ ಹಾಕಿದ್ರೆ ಫಿನ್ ಟಾರ್ಗೆಟ್ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ ನಿಮಗೆ ಕೊಡುತ್ತೆ. ಇವಾಗ ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಫಿನ್ ಟಾರ್ಗೆಟ್ ಅನ್ನ ಯೂಸ್ ಮಾಡೋಕ್ಕೆ ಫಸ್ಟ್ fintarget.in ಅನ್ನೋ ವೆಬ್ಸೈಟ್ ಅನ್ನ ಓಪನ್ ಮಾಡಿ. ಇಲ್ಲಿ ಲಾಗಿನ್ ಅಂತ ಒತ್ತಿ. ಸೊ ನಿಮ್ಮ ಹತ್ರ ಆಲ್ರೆಡಿ ಫಿನ್ ಟಾರ್ಗೆಟ್ ಅಕೌಂಟ್ ಇದ್ರೆ ನೀವು ಲಾಗಿನ್ ಆಗ್ಬೋದು. ಇಲ್ಲ ಅಂದ್ರೆ ಇಲ್ಲಿ ರಿಜಿಸ್ಟರ್ ನೌ ಅಂತ ಓದ್ಬಿಟ್ಟು ನಿಮ್ಮ ಬೇಸಿಕ್ ಡೀಟೇಲ್ಸ್ ಫಿಲ್ ಮಾಡಿ, ಹೆಸರು, ಇಮೇಲ್ ಐ ಡಿ, ಫೋನ್ ನಂಬರ್, ಪಾಸ್ವರ್ಡ್. ಸೊ ಫಿಲ್ ಮಾಡಿ ನಿಮ್ಮ ಹೊಸ ಅಕೌಂಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಿಮ್ದು ಒಂದ್ಸರಿ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಯೂಸರ್ ಕ್ರೆಡೆನ್ಶಿಯಲ್ಸ್ ಅನ್ನ ಫಿಲ್ ಮಾಡಿ ಲಾಗಿನ್ ಆಗಿ. ಸೊ ನೀವು ಫಿನ್ ಟಾರ್ಗೆಟ್ಗೆ ಲಾಗಿನ್ ಆದ ತಕ್ಷಣ ನಿಮ್ಗೆ ಸಿಂಪಲ್ ಡ್ಯಾಶ್ ಬೋರ್ಡ್ ನಿಮಗೆ ಕಾಣಿಸುತ್ತೆ. ಸೊ ನೀವು ಬೈ ಡಿಫಾಲ್ಟ್ ಫಿನ್ ಟಾರ್ಗೆಟ್ ಅಲ್ಲಿ 2 ಸ್ಟ್ರಾಟಜೀಸ್ ಅನ್ನ ಫಾರ್ವರ್ಡ್ ಟೆಸ್ಟ್ ಮಾಡಬಹುದು. ಸೊ ಅದು ನಿಮ್ಮ ಫ್ರೀ ಪ್ಲಾನ್ ಅಲ್ಲಿ ಇನ್ಕ್ಲೂಸಿವ್ ಆಗಿ ಬರುತ್ತೆ. ಸೊ ನೀವು ಯಾವುದೇ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಫ್ರೀ ಆಗಿ ಫಾರ್ವರ್ಡ್ ಟೆಸ್ಟ್ ಮಾಡಿ ನೋಡ್ಬೋದು. ಸೊ ಇವಾಗ ಇದರಲ್ಲಿ ಸ್ಟ್ರಾಟಜಿ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ಬೋದು ಹೋಮ್ ಸೆಕ್ಷನ್ ಇದೆ ಹಾಗೂ ಒಂದು ಸ್ಟ್ರಾಟಜಿ ಸೆಕ್ಷನ್ ಅಂತ ಇದೆ. ಸೊ ಇಲ್ಲಿ ನೀವು ಸ್ಟ್ರಾಟಜಿ ಸೆಕ್ಷನ್ ಬಂದ್ರೆ ಸೊ 3 ಆಪ್ಷನ್ಸ್ ಕಾಣಿಸುತ್ತೆ. ಒಂದು ಪ್ರೀ ಬಿಲ್ಡ್ ಸ್ಟ್ರಾಟಜಿ, ಕಸ್ಟಮ್ ಸ್ಟ್ರಾಟಜಿ ಹಾಗೂ ಡಿಪ್ಲಾಯ್ಡ್ ಸ್ಟ್ರಾಟಜಿ. ಸೊ ಇಲ್ಲಿ ನಿಮ್ಗೆ ಇವಾಗ ಯಾವ ತರ ಸ್ಟ್ರಾಟಜಿ ಬಿಲ್ಡ್ ಮಾಡಬೇಕು, ಆ ಸ್ಟ್ರಾಟಜಿ ಚೆನ್ನಾಗಿದೆಯಾ, ನೀಟಾಗಿ ವರ್ಕ್ ಆಗತ್ತಾ, ಸೊ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ನೀವು ಜಾಸ್ತಿ ಚಿಂತೆ ಮಾಡೋದು ಬೇಡ. ಸೊ ನಾವು ಪ್ರೀ ಬಿಲ್ಡ್ ಸ್ಟ್ರಾಟಜೀಸ್ ಅಂತ ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀವಿ. ಸೊ ಇಲ್ಲಿ ನೀವೇನ್ ನೋಡ್ಬೋದು ಅಂದ್ರೆ ಯಾವ ಇನ್ಸ್ಟ್ರೂಮೆಂಟು ಎಷ್ಟು ಕ್ಯಾಪಿಟಲ್ ಬೇಕಾಗತ್ತೆ, ಯಾವಾಗ ಎಂಟ್ರಿ ಆಗತ್ತೆ, ಯಾವಾಗ ಎಕ್ಸಿಟ್ ಆಗತ್ತೆ. ಸೊ ಈ ಸ್ಟ್ರಾಟಜಿ ತಕ್ಕಂಗೆ ಪ್ರತಿ ಒಂದು ಡೀಟೇಲ್ ಕೂಡ ನಿಮ್ಗೆ ಸಿಗತ್ತೆ. ಸೊ ನೀವು ಇದನ್ನು ಒತ್ತಿದ್ರೆ ಸೊ ಯಾವಾಗ ಫೇವರಬಲ್ ಕಂಡೀಷನ್ಸು, ಸೊ ರೆಕಮೆಂಡೇಶನ್ಸು, ಸೊ ಏನ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಸೊ ಈ ಪ್ರತಿ ಒಂದು ಕೂಡ ನೀವಿಲ್ಲಿ ತಿಳ್ಕೊಬೋದು. ಸೊ ನಿಮ್ಗೆ ಈ ಸ್ಟ್ರಾಟಜಿ ಇಷ್ಟ ಆದಲ್ಲಿ ನೀವು ಇವಾಗ ಈ ಸ್ಟ್ರಾಟಜಿ ಚೆನ್ನಾಗಿದೆ, ನಾನು ಈ ಸ್ಟ್ರಾಟಜಿನ ಎಕ್ಸಿಕ್ಯೂಟ್ ಮಾಡಿ ನೋಡ್ತೀನಿ ಅಂದ್ರೆ ನೀವು ಇದನ್ನ ಡಿಪ್ಲಾಯ್ ಅಂತ ಓದ್ಬೋದು. ಸೊ ನೀವು ಸ್ಟ್ರಾಟಜಿ ನೋಡ್ಬೋದು. ಫೇವರಬಲ್ ಕಂಡೀಷನ್ಸ್ ಬಂದು ಬೆಸ್ಟ್ ಸೂಟೆಡ್ ಫಾರ್ ಮಂಡೇ ಅಂಡ್ ಟ್ಯೂಸ್ಡೇ ಅಂತ ಬರ್ದಿದೆ. ಅಂದ್ರೆ ಎಕ್ಸ್ಪೈರಿ ದಿನ ಮತ್ತೆ 1 day ಬಿಫೋರ್ ಎಕ್ಸ್ಪೈರಿ ಈ ಸ್ಟ್ರಾಟಜಿ ವಿಲ್ ಬಿ ವರ್ಕಿಂಗ್ ವೆಲ್. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಒಂದ್ಸರಿ ಡಿಪ್ಲಾಯ್ ಮಾಡಿದ್ಮೇಲೆ ನಿಮ್ ಡಿಪ್ಲಾಯ್ಡ್ ಸ್ಟ್ರಾಟಜೀಸ್ ಅಲ್ಲಿ ಇದು ಅವೈಲೇಬಲ್ ಇರುತ್ತೆ. ಇವಾಗ ನೀವು ಹೋಮ್ ಸ್ಕ್ರೀನಿಗೆ ಹೋದ್ರೆ ಸೊ ನಿಮ್ಮ ಹೋಮ್ ಸ್ಕ್ರೀನ್ ಅಲ್ಲಿ ಇಲ್ಲಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಸೆಲ್ಲಿಂಗ್ 1 ಅಂತ ಬಂದಿದೆ. ಇದನ್ನ ನೀವೀಗ ರನ್ ಮಾಡ್ಬೋದು. ರನ್ ಮಾಡಕ್ಕೆ ನಿಮ್ಗೆ ಬೇಕಾಗಿರೋದು ಸಿಂಪಲ್ ಇಲ್ಲಿ ಪೇಪರ್ ಟ್ರೇಡಿಂಗ್ ಅಂತ ಸೆಲೆಕ್ಟ್ ಮಾಡಿ, ವಿಚ್ ಇಸ್ ನಥಿಂಗ್ ಬಟ್ ಫಾರ್ವರ್ಡ್ ಟೆಸ್ಟಿಂಗ್. ಸೊ ಅದಾದ್ಮೇಲೆ ಇಲ್ಲಿ ಸ್ಟಾರ್ಟ್ ಟೈಮ್ ನೀವು ನೋಡಿದ್ರೆ 10:22 ಅಂತ ಇದೆ. ಸೊ ನೀವು 10:22ಗಿಂತ ಮುಂಚೆ ಅಟ್ಲೀಸ್ಟ್ 5 minutes ಮುಂಚೆ ಲಾಗಿನ್ ಆಗಿ ಇಲ್ಲಿ ನೀವು ರನ್ ಅಂತ ಒತ್ತಿದ್ರೆ ಆಟೋಮೆಟಿಕ್ ಆಗಿ ಅದರಲ್ಲಿ ಏನೇನು ಕಂಡೀಷನ್ ಸೆಟ್ ಆಗಿದೆಯೋ ಅದಷ್ಟು ಫಿನ್ ಟಾರ್ಗೆಟ್ ಎಕ್ಸಿಕ್ಯೂಟ್ ಮಾಡಿ ಕೊಡುತ್ತೆ. ಸೊ ನೀವು 1-2-3 ಸರಿ ನೀವು ಫಾರ್ವರ್ಡ್ ಟೆಸ್ಟಿಂಗ್ ಮಾಡಿ ಸಾಫ್ಟ್ವೇರ್ ಇಷ್ಟ ಆದಲ್ಲಿ ನೀವು ಇದನ್ನ ಲೈವ್ ಬ್ರೋಕರ್ ಅಲ್ಲಿ ರನ್ ಮಾಡ್ಬೋದು. ಸೊ ಲೈವ್ ಬ್ರೋಕರ್ ಅಲ್ಲಿ ರನ್ ಮಾಡಕ್ಕೆ ನಿಮ್ ಬ್ರೋಕರ್ ಟ್ಯಾಬಿಗೆ ಹೋಗಿ. ಸೊ ನಮ್ಮ ಹತ್ರ ಇವಾಗ ಕರೆಂಟ್ಲಿ 11 ಬ್ರೋಕರ್ ಸಪೋರ್ಟ್ ಮಾಡ್ತೀವಿ. ಈ 11 ಬ್ರೋಕರ್ಸ್ ಅಲ್ಲಿ ಎನಿ ಬ್ರೋಕರ್ ಆಫ್ ಯುವರ್ ಚಾಯ್ಸ್ ಸೆಟಪ್ ಅಂತ ಓದ್ಬಿಟ್ಟು ಇಲ್ಲಿ ನೀವು ಸೆಟಪ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ಸೆಟಪ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂದ್ರೆ ಇಲ್ಲೇ ಒಂದು ಡೆಮೋ ವಿಡಿಯೋ ಇರುತ್ತೆ. ಸೊ ಇಲ್ಲಿ ವಾಚ್ ಡೆಮೋ ಅಂತ ಒತ್ತಿ. ಸೊ ವಾಚ್ ಡೆಮೋ ಒತ್ತಿದ್ಮೇಲೆ ನಿಮ್ಗೆ ಪ್ರತಿ ಒಂದು ಡೀಟೇಲ್ ಆಗಿ ಸೆಟಪ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀವಿ. ಸೊ ಒಂದ್ಸರಿ ನೀವು ಸೆಟಪ್ ಮಾಡಾದ್ಮೇಲೆ ಬ್ರೋಕರಿಗೆ ಲಾಗಿನ್ ಆದ್ಮೇಲೆ ಇವಾಗ ಇದನ್ನ ರನ್ ಮಾಡಬೇಕು ಅಂದ್ರೆ ಈ ಸ್ಟ್ರಾಟಜಿನ ಈಗ ರನ್ ಮಾಡ್ಬೋದು. ಸೊ ಈ ಸ್ಟ್ರಾಟಜಿ ಸ್ಟಾರ್ಟಿಂಗ್ ಟೈಮ್ ಬಂದು 10:22. ಸೊ ನಾನು ಇದಕ್ಕಿಂತ ಮುಂಚೆ ಈ ಸ್ಟ್ರಾಟಜಿನ ರನ್ ಮಾಡ್ಬೋದು. ಸೊ ಅದಲ್ಲದೆ ನಾನು ಇನ್ ಕೇಸ್ ಜಾಸ್ತಿ ನಂಬರ್ ಆಫ್ ಲಾಟ್ಸ್ ಹೊಡಿಬೇಕು ಅಂದ್ರೆ ಸುಮ್ಮನೆ ಈ ಮಲ್ಟಿಪ್ಲೈಯರ್ ಅಲ್ಲಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು, ಕಡಿಮೆ ಬೇಕು ಅಂದ್ರೆ ಕಡಿಮೆ ಮಾಡ್ಕೋಬಹುದು. ಇವಾಗ ನಂಗೆ ಫಾರ್ವರ್ಡ್ ಟೆಸ್ಟ್ ಮಾಡಿ ನನಗೆ ಸ್ಯಾಟಿಸ್ಫೈ ಆಗಿದೆ. ಇವಾಗ ನಾನು ರಿಯಲ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಸೊ ಇಲ್ಲಿ ಪೇಪರ್ ಒತ್ಬಿಟ್ಟು ನಿಮ್ಮ ಬ್ರೋಕರ್ ಹೆಸರಿಗೆ ಚೇಂಜ್ ಮಾಡ್ಕೊಳ್ಳಿ. ಒಂದ್ಸರಿ ನೀವು ಬ್ರೋಕರಿಗೆ ಚೇಂಜ್ ಮಾಡಿದ್ಮೇಲೆ ರನ್ ಅಂತ ಒತ್ತಿ ಈ ರಿಯಲ್ ಟ್ರೇಡ್ ನಿಮ್ಮ ಬ್ರೋಕರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದರಲ್ಲಿ ಏನಾದ್ರು ಸಮಸ್ಯೆ ಇದ್ದಲ್ಲಿ ನೀವು ಸಿಂಪ್ಲಿ ಇಲ್ಲಿ ವಾಟ್ಸ್ಆಪ್ ಅಂತ ಒತ್ಬಿಟ್ಟು ನಮ್ಮ ಸಪೋರ್ಟ್ ಟೀಮಿಗೆ ಕಾಲ್ ಮಾಡಿದ್ರೆ ಸಪೋರ್ಟ್ ಟೀಮ್ ಇಮಿಡಿಯೇಟ್ಲಿ ನಿಮ್ಗೆ ರೆಸ್ಪಾಂಡ್ ಮಾಡಿ ಎನಿ ಇಶ್ಯೂ ಇದ್ದಲ್ಲಿ ಹೆಲ್ಪ್ ಮಾಡಿ ನಿಮ್ಗೆ ಸಾರ್ಟ್ ಔಟ್ ಮಾಡಿ ಕೊಡ್ತಾರೆ. ಸೊ ಅದಲ್ಲದೆ ನೀವು ನಿಮ್ದೇ ಓನ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇವೆಲ್ಲ ಕಸ್ಟಮ್ ಸ್ಟ್ರಾಟಜೀಸ್ ಒಂದ್ ಕಡೆ ಆಯ್ತು. ನನ್ನ ಹತ್ರ ನಂದೇ ಓನ್ ಸ್ಟ್ರಾಟಜಿ ಇದೆ, ಅದನ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕು ಅಂದಲ್ಲಿ ಸೊ ನೀವು ಸುಮ್ಮನೆ ಇಲ್ಲಿ ಕ್ರಿಯೇಟ್ ಸ್ಟ್ರಾಟಜಿ ಅಂತ ಒತ್ತಿ. ಸೊ ನೀವು ಇವಾಗ ಕ್ರಿಯೇಟ್ ಸ್ಟ್ರಾಟಜಿಲಿ
ನಮ್ಮ ಹತ್ರ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಯಾವ ಇನ್ಸ್ಟ್ರೂಮೆಂಟು, ನೀವು ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಆಪ್ಷನ್ಸ್ ಬೇಕಾ, ಫ್ಯೂಚರ್ಸ್ ಬೇಕಾ, ಸೊ ಅದಲ್ಲದೆ ಸ್ಟಾಪ್ ಲಾಸ್ ಇಡಬೇಕು, ಟಾರ್ಗೆಟ್ ಇಡಬೇಕು, ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಡಬೇಕು, ರೇಂಜ್ ಬ್ರೇಕ್ಔಟ್ ಬೇಕು, ಜರ್ನಿ, ಮೂವ್ ಸ್ಟಾಪ್ ಲಾಸ್ ಟು ಕಾಸ್ಟ್, ಸೊ ಓವರ್ ಆಲ್ M2M ಬೇಸ್ ಸ್ಟಾಪ್ ಲಾಸ್, ಈ ಥರ ಹಲವಾರು ಫೀಚರ್ಸ್ ಇದೆ. ಈ ಪ್ರತಿ ಒಂದು ಫೀಚರು ಯೂಸ್ ಮಾಡೋದು ಹೆಂಗೆ ಅಂತ ಪ್ರತಿ ಒಂದು ಇಂಡಿವಿಜುವಲ್ ಫೀಚರ್ಗೂ ವಿಡಿಯೋಗಳಿದೆ. ಸೊ ಒಂದ್ಸರಿ ಅದನ್ನು ನೋಡಿ ಅರ್ಥ ಮಾಡಿಕೊಂಡು ಪ್ರತಿ ಫೀಚರನ್ನು ಹೆಂಗೆ ಯೂಸ್ ಮಾಡ್ಬೋದು ಅಂತ ನೀವು ತಿಳ್ಕೊಬೋದು. ಸೊ ಈ ಥರ ನಿಮ್ದು ಓನ್ ಸ್ಟ್ರಾಟಜಿನ ಸೆಟ್ ಮಾಡಿಬಿಟ್ಟು ಆ ಸ್ಟ್ರಾಟಜಿನ ಸೇವ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಕಸ್ಟಮ್ ಸ್ಟ್ರಾಟಜಿಗೆ ಹೋಗಿ ಆ ಸ್ಟ್ರಾಟಜಿನ ನೀವು ಡಿಪ್ಲಾಯ್ ಅಂತ ಹೊತ್ತು ಡಿಪ್ಲಾಯ್ ಮಾಡ್ಬೋದು. ಸೊ ಇದೇ ರೀತಿ ಪ್ರೀಬಿಲ್ಟ್ ಅಲ್ಲದೆ ನಿಮ್ದು ಓನ್ ಸ್ಟ್ರಾಟಜಿ ಕೂಡ ಕ್ರಿಯೇಟ್ ಮಾಡಿ ಆ ಸ್ಟ್ರಾಟಜಿನ ನೀವು ಟೆಸ್ಟ್ ಮಾಡಿ ನೋಡಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೀವು ರನ್ ಮಾಡಿರೋ ಸ್ಟ್ರಾಟಜಿ ಬಂದು ವರ್ಕ್ ಆಗಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗೋದು? ಸೊ ಅದನ್ನ ತಿಳ್ಕೊಳ್ಳೋಕ್ಕೆ ನೀವು ಸಿಂಪಲ್ ಆಗಿ ಅನಾಲಿಸಿಸ್ ಸೆಕ್ಷನ್ಗೆ ಹೋದ್ರೆ, ಸೊ ನೀವು ಫಸ್ಟಿಂದ ಮಾಡಿರೋ ಟ್ರೇಡು, ಅದು ಟೋಟಲ್ P&L ಎಷ್ಟು, ಅವರೇಜ್ ಡೈಲಿ ಪ್ರಾಫಿಟ್ ಏನಿದೆ, ನಿಮ್ಮ ಈಕ್ವಿಟಿ ಕರ್ವ್ ಹೆಂಗಿದೆ, ಸೊ ಯಾವತ್ತು ಎಷ್ಟೆಷ್ಟು ಪ್ರಾಫಿಟ್ ಬಂದಿದೆ, ಈ ಥರ ಪ್ರತಿ ಒಂದು ವಿಷಯ ಕೂಡ ನೀವು ಇಲ್ಲಿ ತಿಳ್ಕೊಬೋದು. ಸೊ ನಿಮಗೆ ಕಂಪ್ಲೀಟ್ ಬ್ರೇಕ್ ಡೌನ್ ಸಿಗುತ್ತೆ. ಇದೇ ಥರ ಪ್ರತಿ ಒಂದು ವಿಷಯ ಕೂಡ ನಿಮ್ಗೆ ಇಲ್ಲಿ ತಿಳಿದು ಬರುತ್ತೆ. ಫೈನಲಿ ಏನು ಅಂದರೆ, ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಟ್ರೇಡಿಂಗ್ ವ್ಯೂನ ಲಿಂಕ್ ಮಾಡಿ ರನ್ ಮಾಡಬೇಕು ಅಂತ ಇದ್ದಲ್ಲಿ, ಸೊ ಈ ಸಿಗ್ನಲ್ ಅನ್ನೋ ಟ್ಯಾಬಿಗೆ ಹೋಗಿ ನೀವು ಟ್ರೇಡಿಂಗ್ ವ್ಯೂ ಇಂದ ನಿಮ್ಮ ಸ್ಟ್ರಾಟಜಿನ ಸೆಟಪ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಸಿಂಪಲ್ ಟ್ರೇಡಿಂಗ್ ವ್ಯೂ ಚಾರ್ಟ್ ಓಪನ್ ಮಾಡಿದ್ದೀನಿ. ಸೊ ನನ್ನ ಅನಾಲಿಸಿಸ್ ಪ್ರಕಾರ ಯಾವಾಗ ನಿಫ್ಟಿ 25,100 ಕ್ರಾಸ್ ಆಗುತ್ತೋ ಆವಾಗ ನನ್ನ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಟ್ರಿಗರ್ ಆಗಬೇಕು. ಸೊ ಇದನ್ನು ಹೆಂಗೆ ಸೆಟ್ ಮಾಡೋದಪ್ಪ ಅಂದರೆ, ಇಲ್ಲಿ ನಾನು ಒಂದು ಹೋಗಿ ಅಲರ್ಟ್ ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಅಲರ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಅಲರ್ಟ್ ಸೆಟ್ಟಿಂಗ್ಸಿಗೆ ಹೋಗ್ತೀನಿ. ಸೊ ಈ ಅಲರ್ಟ್ ಸೆಟ್ಟಿಂಗ್ಸಲ್ಲಿ ಇಲ್ಲಿ ನಾವು ಕ್ರಿಯೇಟ್ ಸಿಗ್ನಲ್ ಅಂತ ಒತ್ತಿ ಟ್ರೇಡಿಂಗ್ ವ್ಯೂ ಇಂದ ಸಿಗ್ನಲ್ ಜನರೇಟ್ ಮಾಡ್ತೀವಿ. ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿಗೆ ನಾವು ಸಿಗ್ನಲ್ ಜನರೇಟ್ ಮಾಡ್ತೀವಿ. ಸೊ ಇದರ್ ನಿಮಗೆ ಇದು ಪೇಪರ್ ಟ್ರೇಡಿಂಗಲ್ಲಿ ಬೇಕಾ, ರಿಯಲ್ ಬ್ರೋಕರ್ ಅಕೌಂಟಲ್ಲಿ ಬೇಕಾ ಅಂತ ಚೂಸ್ ಮಾಡಿ ನೆಕ್ಸ್ಟ್ ಒತ್ತಿದ್ಮೇಲೆ ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಬರುತ್ತೆ. ಫಸ್ಟ್ ನಾವು ಸ್ಟ್ರಾಟಜಿ ಸಿಗ್ನಲ್ ನೇಮ್ ಹೇಳೋಣ ST1 ಅಂತ. ಇದನ್ನು ಸೇವ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನು ಕಾಪಿ ಮಾಡಿಬಿಟ್ಟು ನೀವು ಇಲ್ಲಿ ಹೋಗಿ ನಿಮ್ಮ ಟ್ರೇಡಿಂಗ್ ವ್ಯೂನಲ್ಲಿ ಮೆಸೇಜ್ ಜಾಗದಲ್ಲಿ ಇದನ್ನು ಪೇಸ್ಟ್ ಮಾಡ್ತೀರಾ. ಸೇವ್ ಅಂತ ಒತ್ತೀರಾ. ನೋಟಿಫಿಕೇಶನ್ ಟ್ಯಾಬಿಗೆ ಹೋಗಿ ಇದು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ನೀವು ಸೇವ್ ಒತ್ತಿದ್ರೆ ಇವಾಗ ಸಿಗ್ನಲ್ ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಮತ್ತೆ ಇದನ್ನು ಸೆಟಪ್ ಮಾಡಬೇಕಾದ್ರೆ ಏನಾದರೂ ತೊಂದರೆ ಆದಲ್ಲಿ ನಮ್ಮ ಸಪೋರ್ಟ್ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ರತಿ ಒಂದು ಫೀಚರು ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಇದೇ ರೀತಿ ಹಲವಾರು ಫೀಚರ್ಸ್ ಕೊಟ್ಟಿದ್ದೀವಿ. ನೀವು ನಿಮ್ಮ ಓನ್ ಆಟೋಮೇಷನ್ನ ಮಾಡ್ಕೋಬೋದು. ಇದರ್ ಟೈಮ್ ಬೇಸ್ಡ್ ಆಟೋಮೇಷನ್ ಮಾಡ್ಬೋದು, ಇಲ್ಲಾಂದರೆ ಟ್ರೇಡಿಂಗ್ ವ್ಯೂ ಇಂದ ಬರೋ ಸಿಗ್ನಲನ್ನು ಉಪಯೋಗಿಸಿ ಆಟೋಮೇಷನ್ ಮಾಡ್ಬೋದು. ಸೊ ನೀವು ಇದನ್ನು ಫಾರ್ವರ್ಡ್ ಟೆಸ್ಟ್ ಮಾಡಿ ಟ್ರೈ ಮಾಡ್ಬೋದು. ಇದನ್ನು ನಿಮ್ಮ ಬ್ರೋಕರಲ್ಲಿ ಡೈರೆಕ್ಟಾಗಿ ಆರ್ಡರ್ಸನ್ನು ಹೊಡೆದು ಟೆಸ್ಟ್ ಮಾಡ್ಬೋದು. ಅದಲ್ಲದೆ ಫೈನಲಿ ನಾವು ಇದಕ್ಕೆ ಬ್ಯಾಕ್ ಟೆಸ್ಟಿಂಗ್ ಕೂಡ ಕೊಟ್ಟಿದ್ದೀವಿ. ಸೊ ನಾವು ಸ್ಟಾಕ್ ಮಾರ್ಕ್ ಜೊತೆ ಟೈಅಪ್ ಆಗಿಬಿಟ್ಟು ಸೊ ಎನಿ ಕಸ್ಟಮ್ ಸ್ಟ್ರಾಟಜಿನ ನೀವು ಬಿಲ್ಡ್ ಮಾಡಿದರೆ ಇಲ್ಲಿ 3 ಡಾಟ್ಸ್ ಒತ್ತಿದ ಮೇಲೆ ನಿಮ್ಗೆ ಇಲ್ಲಿ ಬ್ಯಾಕ್ ಟೆಸ್ಟ್ ಅಂತ ಆಪ್ಷನ್ ಸಿಗುತ್ತೆ. ಸೊ ಈ ಬ್ಯಾಕ್ ಟೆಸ್ಟ್ ಆಪ್ಷನ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಸ್ಟಾಕ್ ಮಾರ್ಕ್ ಟ್ಯಾಬ್ ಓಪನ್ ಆಗುತ್ತೆ. ನೀವು ಸ್ಟಾಕ್ ಮಾರ್ಕಿಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗ್ಬೋದು. ಲಾಗಿನ್ ಆದಮೇಲೆ ನೀವು ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಟೆಸ್ಟ್ ಮಾಡಿ ನೋಡ್ಬೋದು. ಸೊ ಈ ಥರ ನಾವು ಜಸ್ಟ್ ಆಟೋಮೇಷನ್ ಅಲ್ಲ, ಈವನ್ ಬ್ಯಾಕ್ ಟೆಸ್ಟಿಂಗ್ ಕೂಡ ಸೇರಿಸಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಇದನ್ನು ಒಂದ್ಸರಿ ಉಪಯೋಗಿಸಿ ಚೆಕ್ ಮಾಡಿ, ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ದಿನಕ್ಕೆ 1ಕ್ಕಿಂತ ಜಾಸ್ತಿ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂದಲ್ಲಿ ನೀವು ಪೇಡ್ ಪ್ಲಾನ್ಸ್ಗೆ ಹೋಗ್ಬೋದು. ಪೇಡ್ ಪ್ಲಾನ್ಸ್ ಕೇವಲ 299 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ 299 ರುಪೀಸಲ್ಲಿ 5 ಸ್ಟ್ರಾಟಜೀಸ್ ದಿನಕ್ಕೆ ರನ್ ಮಾಡ್ಬೋದು. ಸೊ ಇದನ್ನು ಖಂಡಿತ ಚೆಕ್ಔಟ್ ಮಾಡಿ. ಸೊ ಇದು ಫಿನ್ ಟಾರ್ಗೆಟಿನ ಕ್ವಿಕ್ ಓವರ್ವ್ಯೂ. ನಿಮಗೆ ಪ್ರತಿ ಒಂದು ಫೀಚರ್ದು ಡೀಟೇಲ್ಡ್ ವಿಡಿಯೋಸ್ ಬೇಕು ಅಂದರೆ ಅದು ಕೂಡ ನಾವು ರೆಡಿ ಇಟ್ಟಿದ್ದೀವಿ. ಸೊ ಪ್ರತಿಯೊಂದನ್ನು ನೀವು ಚೆಕ್ಔಟ್ ಮಾಡಿ ಇದನ್ನು ಯೂಸ್ ಮಾಡೋದು ಹೆಂಗೆ, ಇದರ ಬೆನಿಫಿಟ್ ತಗೊಳ್ಳೋದು ಹೆಂಗೆ ಅಂತ ನೀವು ತಿಳ್ಕೊಬೋದು. ಅದಲ್ಲದೆ ನಿಮ್ಗೆ ಇನ್ ಕೇಸ್ ಏನಾದರೂ ಯಾವುದೇ ರೀತಿ ಸಪೋರ್ಟ್ ಬೇಕಾದ್ರಲ್ಲಿ ನಮ್ಮ ಸಪೋರ್ಟ್ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ವಾಟ್ಸಪ್ ಒತ್ಬೋದು, ಇಲ್ಲಾಂದರೆ ಫಿನ್ ಟಾರ್ಗೆಟ್ ಸಪೋರ್ಟ್ ನಂಬರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ನಿಮ್ಮ ಎನಿ ಕ್ವೇರೀಸ್ ಇದ್ದರೂ ಅದನ್ನು ಸಾಲ್ವ್ ಮಾಡಿಕೊಂಡು ನೀವು ಈ ಸಾಫ್ಟ್ವೇರನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ವಿಡಿಯೋನ ನಿಮ್ಮ ಟ್ರೇಡಿಂಗ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಇದು ಹೆಂಗೆ ಆಟೋಮೇಟ್ ಮಾಡ್ಕೋಬೋದು ಅಂತ ತಿಳ್ಕೊಂಡು ನೀವು ಆಟೋಮೇಟ್ ಮಾಡಿ ಟ್ರೈ ಮಾಡ್ಬೋದು. ಧನ್ಯವಾದ.